625 ಡಿವಿಷನ್ ಟ್ರಿಕ್ಸ್ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಯಾವುದೇ ಒಂದು ನಂಬರನ್ನು ಕೊಟ್ಟು ಡಿವೈಡೆಡ್ ಬೈ 625 ಅಂದಾಗ ಇದ್ರದ್ದು ಡಿವಿಷನ್ ರೂಲ್ಸ್ ಆಫ್ 625 ಏನಂದ್ರೆ ಫಸ್ಟ್ ಸ್ಟೆಪ್ ಇಂಟು 16 ಮಾಡಬೇಕು. ಇಂಟು 16 ಅಂದರೆ ಕೊಟ್ಟಂತಹ ನಂಬರ್ ಇಂಟು 16 ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು ಬಂದಂಥ ಆನ್ಸರ್ ಏನಿರುತ್ತೆ ಅದರಲ್ಲಿ ಪುಟ್ ಪಾಯಿಂಟ್ ಆಫ್ಟರ್ 4 ಡಿಜಿಟ್ಸ್ ಬಲಗಡೆಯಿಂದ ನಾವು ಏನು ಮಾಡಬೇಕು 4 ಡಿಜಿಟ್ ಆದ ನಂತರ ನಾವು ಒಂದು ಪಾಯಿಂಟನ್ನು ಇಡಬೇಕಾಗುತ್ತೆ. ಇದು ಏನು 625 ಡಿವಿಷನ್ ರೂಲ್ ಇದು. ಸೊ ಇಲ್ಲಿ ನಂಬರ್ ಏನು 56387. ಸೊ ಡಿವೈಡ್ ಬೈ 625 ಇದೆ. ಸೊ ನಾವು ಅವಾಗ ಏನು ಮಾಡಬೇಕು ಫಸ್ಟ್ ಸ್ಟೆಪ್ ಇಂಟು 16 ಮಾಡಬೇಕು. ಸೊ 12 to 19 ಮಲ್ಟಿಪ್ಲಿಕೇಶನ್ ಟ್ರಿಕ್ಸನ್ನು ನಾವು ಈಗಾಗಲೇ ನೋಡಿದ್ವಿ. ಸೊ ಇಲ್ಲಿ 56387 ಇಂಟು 16 ಅಂದರೆ ಇಲ್ಲಿ 1 ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 6ರಿಂದ ನಾವು ಆ ಏನು ನಂಬರ್ ಇದೆಯಲ್ಲ ಅದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ಥರ 6 7 42, ನೆಕ್ಸ್ಟ್ 6 8 48, 7 ಸೇರಿಸಿ 48 7 55 ಮತ್ತು ಈ ಕ್ಯಾರಿಯನ್ನು ಸೇರಿಸಿ 4 55 4 59 ಆಯಿತು. ನೆಕ್ಸ್ಟ್ 6 3 8 ಆದ ನಂತರ ನೆಕ್ಸ್ಟ್ ನಂಬರ್ ಏನು 3, 6 3 18, ಅದರ ಹಿಂದಿನ ನಂಬರ್ ಏನು 8, 6 3 18 8 26 ಮತ್ತು ಈ ಕ್ಯಾರಿ ಒಂದು ಸೇರಿಸ್ರಿ 5 31 ಆಯಿತು. ನೆಕ್ಸ್ಟ್ 3 ಕ್ಯಾರಿ ಬರೀರಿ 1 ಇಲ್ಲಿ ಬರೀರಿ. ನೆಕ್ಸ್ಟ್ ನಂಬರ್ ಏನು 3 ನಂತರ 6 6 36, ಹಿಂದಿನ ನಂಬರ್ 3 36 3 39, ಇದೊಂದು ಕ್ಯಾರಿ 3 42. ನೆಕ್ಸ್ಟ್ 6 5 30 36 4 40 5 4 9. ಸೊ ಇಲ್ಲಿ 56387 ಇಂಟು 16 ಮಾಡಿದಾಗ ಆನ್ಸರ್ ಏನು ಬಂತು 902192 ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಪುಟ್ ಪಾಯಿಂಟ್ ಆಫ್ಟರ್ 4 ಡಿಜಿಟ್ಸ್. ಸೊ ಇಲ್ಲಿ ಬಲಗಡೆಯಿಂದ 4 ಸ್ಥಾನ ಆದ ನಂತರ ನಾವೇನು ಮಾಡಬೇಕು ಪಾಯಿಂಟ್ ಇಡಬೇಕು. 90.2192 ಆಯ್ತಿದ್ರ ಆನ್ಸರ್. ಸೊ ಯಾವುದೇ ಒಂದು ನಂಬರ್ ಬೇಕಾದ ನಂಬರ್ ಕೊಡಲಿ ಡಿವೈಡೆಡ್ ಬೈ ನಾವು 625 ಅಂದಾಗ ನಾವು ಯಾವ ರೀತಿ ಈಸಿಯಾಗಿ ಮಾಡಬೇಕು ಫಸ್ಟ್ ಸ್ಟೆಪ್ ಏನು ಇಂಟು 16 ಮಾಡಬೇಕು. ನೆಕ್ಸ್ಟ್ ಬಂದಂಥ ಅದು 12 to 19 ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಬಗ್ಗೆ ನೀವು ವಿಡಿಯೋಸನ್ನು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ತಿಳಿದುಕೊಳ್ಳಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಸೊ ಇಂಟು 16 ಮಾಡಿ ನೆಕ್ಸ್ಟ್ ಬಂದಂಥ ಆನ್ಸರಲ್ಲಿ ನಾವು ಬಲಗಡೆಯಿಂದ 4 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಸೊ ಆವಾಗ ಎಷ್ಟು ಬೇಗನೆ ನಮಗೆ ಆನ್ಸರ್ ಸಿಗುತ್ತೆ ನೋಡಿರಿ 90.2192. ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಡಿವಿಷನನ್ನು ಮಾಡ್ಬೋದು.